ಸ್ವಾಗತ. ನಾನಿವತ್ತು ಮೇಕೆ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಒಣಗಿರೋವಾಗ ಜಾರಿಗೆ ಹುಚ್ಚೆಳ್ಳು ಹಾಕಿದ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಅದಕ್ಕೆ ಒಂಚೂರು ಚಕ್ಕೆ, ಲವಂಗ ಮತ್ತು ಒಂದು ಏಲಕ್ಕಿ ಕಾಯಿ ಹಾಕೊಂಡು ಒಂದು 50 ಗ್ರಾಮಷ್ಟು ಹುಚ್ಚೆಳ್ಳು ಹಾಕೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಫಸ್ಟು. ನೋಡಿ, ಇದು ನುಣ್ಣಗಾಗಿದೆ, ಬಟ್ಲಿಗೆ ಹಾಕ್ಕೊಳ್ತೀನಿ. ನಾನೇನು ಇದನ್ನು ಸಿಪ್ಪೆ ತೆಗೆಯಲ್ಲ, ಹಂಗೇನೆ ಮೈಗೆ ಒಳ್ಳೇದಿದೆ ಸಿಪ್ಪೆ, ಹಂಗಾಗಿ ನಾನು ಸೋಸ್ಕೊಳ್ಳೋದಿಲ್ಲ. ಬೇಕಾದರೆ ಸೋಸ್ಕೋಬೋದು. ಇವಾಗ ಒಗ್ಗರಣೆಗೆ ಮೆಣಸು ಸ್ವಲ್ಪ ಹಾಕಿದ್ದೀನಿ, ಬೆಳ್ಳುಳ್ಳಿ 1 ಗೆಡ್ಡೆ ಹಾಕಿದ್ದೀನಿ, ಮತ್ತು ಒಂದು 2 ಇಂಚಷ್ಟು ಶುಂಠಿನ ಹಾಕಿದ್ದೀನಿ, ಚೆಚ್ಚಿದ್ದೀನಿ. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇನ್ನು ಜಾಸ್ತಿ ಹಾಕೋಬೋದು, ನನ್ನ ಹತ್ರ ಇದ್ದೀನಿ ಇಷ್ಟೇ, ಅದಕ್ಕೆ ಒಂದು ಸ್ವಲ್ಪನೇ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು. ಇದನ್ನು ನಾನು ಒಂಚೂರು ಗ್ರೈಂಡ್ ಮಾಡ್ಕೊಳ್ತೀನಿ. ಇದು ಪೇಸ್ಟ್ ಆಗಿದೆ, ಇದನ್ನು ತೆಕ್ಕೊಳ್ತಾ ಇದ್ದೀನಿ. ಇದನ್ನೇ ಬೇರೆ ಸಪ್ರೇಟ್ ಒಂದು ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತೆಂಗಿನಕಾಯಿ, ಹುರ್ಗಡ್ಲೆ ಎಲ್ಲ ತೆಂಗಿನಕಾಯಿ ಮಾತ್ರ 1-2 ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ. ಹುರ್ಗಡ್ಲೆ ಒಂಚೂರು ಹಾಕಲ್ಲ, ಕೆಲವರು ಮಟನ್ ಸಾರಿಗೆ ಹಾಕ್ತಾರೆ. ನೋಡಿದ್ರಿ, 3 ಸ್ಪೂನು ಧನಿಯಾ ಪುಡಿ, ಮನೆಯಲ್ಲೇ ಮಾಡಿರೋದಿದು. ನಾವು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಿ ಇದಕ್ಕೆ. ಧನಿಯಾ ಪುಡಿಗೆ ಮೆಣಸಿನ್ಕಾಯಿ, ಅರಿಶಿನ, ಸ್ವಲ್ಪ ಕಡಲೆಕಾಳು ಹಾಕೊಂಡಿರ್ತೀವಿ. 3-4 ಸ್ಪೂನು ನಾನು ಪುಡಿ ಹಾಕಿದ್ದೀನಿ. 2 ಸ್ಪೂನು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ. ಒಳಗಡೆ ಇತ್ತಲ್ಲ, ಹಂಗಾಗಿ ಸಾಂಬಾರು ಧನಿಯಾ ಪುಡಿ ತುಂಬ ಕಾಣಿಸಿದೆ. ನೋಡಿ, ತೆಂಗಿನಕಾಯಿ ಮತ್ತು ಸಾಂಬಾರು ಧನಿಯಾ ಪುಡಿ ಇದು. ಇದನ್ನ ಗ್ರೈಂಡ್ ಖಾರ ರೆಡಿಯಾಗಿದೆ. ಇದನ್ನು ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ. ಮೇಕೆ ಮಟನು ನೋಡಿ ಪಾತ್ರೆ ಇಟ್ಕೊಂಡಿದ್ದೀನಿ, ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನನಗೆ ಇದ್ಕಿದ ಬೇಳೆ ಹಾಕಿ ಮಾಡ್ತೀನಿ ನಾನು ಇವತ್ತು. ಇದ್ಕಿದ ಬೇಳೆ ಫಸ್ಟೇ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಅದೇ ಈರುಳ್ಳಿ, ಶುಂಠಿ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದು. ನಾನು ಈರುಳ್ಳಿ ಡೈರೆಕ್ಟಾಗಿ ಹಾಕಲ್ಲ, ಈ ಥರ ರುಬ್ಬಿಟ್ಕೊಬಿಟ್ಟು ಹಾಕ್ತೀನಿ. ಇವಾಗ ಇದ್ಕಿದ ಬೇಳೆ ಇದು ಸ್ವಲ್ಪ ಫ್ರೈ ಆಯಿತು. ಇದ್ಕಿದ ಬೇಳೆ ಹಾಕ್ತಾಯಿದ್ದೀನಿ. ಇದು 1 kg ಇದ್ಕಿದ ಅವರೆಕಾಯಿಗೆ ಇಷ್ಟು ಬೇಳೆ ಬಂದಿದೆ. ನಮ್ಮನೇಲಿ 1 kg ಮೇಕೆ ಮಟನ್ ತೊಗೊಬಂದಿದ್ದಾರೆ, ಕೊಬ್ಬು ಇರೋದನ್ನು. ಈ ವರ್ಷ ಎಲ್ಲ ನಾನು ಮಾಡೇ ಇಲ್ಲ, ಅದಕ್ಕೆ ಇವತ್ತು ಇದ್ಕಿದ ಬೇಳೆ ಹಾಕಿ ಮಾಡೋಣ ಅಂತ ತೊಗೊಬಂದಿದ್ದಾರೆ. ನೋಡಿ, ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಇದ್ಕಿದ ಬೇಳೆ ಸಾಂಬಾರೆಲ್ಲ ಕೂಗಿಸ್ಬಿಟ್ರೆ ಕದ್ರೋಗುತ್ತೆ, ಅದಕ್ಕೆ ಹುರಿದು ತೆಗೆದಿಟ್ಕೋಬೇಕು. ಇದನ್ನು ನೋಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸಾಕಷ್ಟು ಫ್ರೈ ಆದರೆ ಆಗಿದೆ. ಇವಾಗ ತೆಗೆದಿಟ್ಕೊಂಡೆ. ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಮತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದೇ ಕುಕ್ಕರ್ಗೆ. ಮತ್ತು ಇನ್ನೊಂದು ಸ್ವಲ್ಪ ಅದೇ ಈರುಳ್ಳಿ ಎಲ್ಲ ರುಬ್ಬಿರೋದಿತ್ತಲ್ಲ ಅದನ್ನು ಹಾಕ್ತಿದ್ದೀನಿ. ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಮಟನ್ ಇದೆಯಲ್ಲ, ಹಂಗಾಗಿ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಆದರೆ ಸಾಕು. ಇವಾಗ ಮಟನ್ ತೊಳೆದು ಹಾಕ್ಕೊಳ್ತೀನಿ. ಕೊಬ್ಬುನೇ ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ. ಮಟನ್ ತೊಳೆದು ಹಾಕ್ಕೊಳ್ತೀನಿ ಇವಾಗ. ನೋಡಿ, ಕೊಬ್ಬು ಜಾಸ್ತಿ ಇದೆ. ಕೆಂಪು ಮಟನ್ನು ಆದರೆ ಕೊಬ್ಬು ಒಂದು ಸ್ವಲ್ಪ ಇದೆ ಅಷ್ಟೇ. ಮಟನ್ ಅಂತೂ ತುಂಬ ಚೆನ್ನಾಗಿದೆ. 1 kg ಮಟನ್ ತೊಗೊಬಂದಿದ್ದಾರೆ. ನೋಡಿ ಎಷ್ಟು ಕೆಂಪು, ಎಷ್ಟು ಚೆನ್ನಾಗಿದೆ ಮಟನ್ನು. ನಾನು ಇದಕ್ಕೂ ಅಷ್ಟೇ ಕಬ್ಬನ್ನ ಕಾಯಿಸಿ ಅದ್ದುತ್ತೀನಿ. ತೊಳೆದು ಹಾಕ್ಬಿಟ್ಟು ಮಿಕ್ಸ್ ಮಾಡಾದಮೇಲೆ ಕಾಯಿಸಿ ಅದ್ದುತ್ತೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಅದಕ್ಕೆ ಚೆನ್ನಾಗಿ ಅದು ಮಸಾಲೆ ಇದಾಗೋ ಥರ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ
ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ ಇವಾಗ ಆಗಿದೆ. ಈ ಥರ ಕಲರ್ ನೀರೆಲ್ಲ ಸುಂಡಿದೆ, ನೀಟಾಗಿ ಸುಂಡಿದೆ. ಇವಾಗ ಮಸಾಲೆ ಹಾಕ್ಕೊಳ್ತೀನಿ. ನಾನು ಬರೀ ಖಾರ ಮಸಾಲೆ ಹಾಕ್ಕೊಳ್ತೀನಿ. ಚೂರು ತೆಂಗಿನಕಾಯಿ, ಧನಿಯಾ ಪುಡಿ ರುಬ್ಬಿರೋದು. ಇವಾಗ ಎಷ್ಟು ನಿಮಗೆ ಥಿಕ್ನೆಸ್ ಬೇಕು ಅಂತ ಆದರೂ ನೀರು ಹಾಕ್ಕೋಬೋದು, ಅಥವಾ ಖಾರ ಹಾಕಿ ಕೂಗಿಸ್ಕೊಂಡು ಆಮೇಲಾದರೂ ನೀವು ನೀರನ್ನ ಮಿಕ್ಸ್ ಮಾಡ್ಕೋಬೋದು. ಇವಾಗ ಈ ಥರ ಇದೆ. ನಾನು ಇನ್ನೊಂದು ಚೂರು ನೀರು ಹಾಕ್ತೀನಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಕುದಿದ್ರೆ ಹಸಿ ಸ್ಮೆಲ್ ಇದಾಗುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ನೀರು ಹಾಕಿದ್ದೀನಿ, ತಿರುಗಿಸ್ತಾ ಇದ್ದೀನಿ. ಸಾಕು ಇವಾಗ ಅಷ್ಟು ನೀರು. ಇನ್ನು ಬೆಂದರೆ ಗಟ್ಟಿ ಆದರೂ ಹೋಗ್ಬೋದು, ಅಥವಾ ಬೇಕಾದ್ರೆ ಇದು ಮಾಡ್ಕೊಬೋದು. ಕುಕ್ಕರ್ ಲಾಕ್ ಮಾಡ್ತೀನಿ. ಇವಾಗ ಲಾಕ್ ಮಾಡಿಬಿಟ್ಟು ಒಂದು 3ರಿಂದ 4 ವಿಸಿಲ್ ತೆಕ್ಕೊಳ್ತೀನಿ. ನೋಡಿ ಆಗಿದೆ. ಇವಾಗ ಖಾರದಲ್ಲಿ ಬೆಂದಿದೆ. ಇವಾಗ ಇದ್ಕಿದ ಬೇಳೆ ಹಾಕ್ಕೊಳ್ತೀನಿ. ಇದ್ಕಿದ ಬೇಳೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. 1-2 ಮಳ್ಳೆ ಸಾಕೋದು. ಮತ್ತು ಇವಾಗ ನಾನು ತೆಂಗಿನಕಾಯಿ ಜಾಸ್ತಿ ಬಳಸಲ್ವಲ್ಲ, ಹಂಗಾಗಿ ಹುಚ್ಚಳ್ಳು ರುಬ್ಬಿಟ್ಕೊಂಡಿದ್ದೀನಿ. ಅದನ್ನೇ ನಾನು ಸೋಸಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಹುಚ್ಚಳ್ಳದ ಹಾಲು ಹಾಕ್ತೀನಿ. 1 ಮಳ್ಳು ಬರಲಿ ಇದು. ನೋಡಿ ಹುಚ್ಚಳ್ಳು ಹಾಲು ಹಾಕ್ತಾಯಿದ್ದೀನಿ. ನಾನು ರುಬ್ಬಿರೋದು ಕೆಲವ್ರು ಸೋಸ್ಕೊತಾರೆ, ನಾನು ಸೋಸ್ಕೊಳ್ಳೋದಿಲ್ಲ, ಹಂಗೆ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ. ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ಈ ಕೋಲ್ಡ್ ಕಾಲಕ್ಕೆ ತುಂಬ ಒಳ್ಳೆಯದು. ಹುಚ್ಚಳ್ಳು ಹಾಕಿದ್ರೆ ಒಂಚೂರು ಬಾಣಂತಿದ್ದೀರು ಸಹ ಒಂದು ಸ್ವಲ್ಪ ಜಾಸ್ತಿ ಸಾಂಬಾರು ಹಾಕಿ ಊಟ ಮಾಡಿದ್ರೆ ಏನಾಗಲ್ಲ. ಇದು ಈಟು. ನಾನು ತೆಂಗಿನಕಾಯಿ ತುಂಬ ರೇರೆ ಕಮ್ಮಿನೇ ಬಳಸೋದು. ನಾನ್ ವೆಜ್ಜಿಗೆಲ್ಲ ನಾನು ಹುಚ್ಚಳ್ಳು ಬಳಸ್ತೀನಿ. ಮತ್ತು ಸಾಂಬಾರು ಕೆಡೋದು ಇಲ್ಲ, ಬೇಗ ಜೀರ್ಣ ಆಗುತ್ತೆ. ಹಾಗಾಗಿ ನಾನು ಹುಚ್ಚಳ್ಳು ಯೂಸ್ ಮಾಡ್ತೀನಿ. ನಿಮಗೆ ಎಷ್ಟು ಬೇಕು ನೀರು ಇವಾಗ ಬೇಕಾದಷ್ಟು ಹಾಕಿ, ಉಪ್ಪೆಲ್ಲ ನೋಡಿ ಬೇಕಾದ್ರೆ ಇನ್ನೂ ಬೇಕಂದರೆ ನೀವು ಹಾಕಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಗಿದೆ. ನೋಡಿ ಹೆಂಗೆ ಮೇಲಿದೆ ಆಗಿತ್ತು. ನೋಡಿ ಸಾಂಬಾರು ತಿರುಗಿಸಿ ನೋಡಿ ಈ ಥರ ಆಗಿದೆ. ಈ ಥರ ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ತೆಳುನೂ ಇಲ್ಲ. ಈ ಥರ ಆಗಿದೆ ನೋಡಿ. ಮೇಲ್ಗಡೆ ನಾನು ಆಯಲಿ ಜಾಸ್ತಿ ಹಾಕಲಿಲ್ಲ, ಕೊಬ್ಬಿತ್ತಲ್ಲ ಮಟನಲ್ಲಿ, ಹಂಗಾಗಿ ಆಯಲಿ ಥರ ಇದೆ ಮೇಲ್ಗಡೆ ಆಗಿದೆ. ನೋಡಿ ಬರೀ ಆಯಲಿ ಥರ ಇದೆ. ಹಾಗಾಗಿ ಇವಾಗ ನಾನು ಬಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ಆಗಿದೆ. ಕೊಬ್ಬಿಂದು ಪೀಸ್ ಹಂಗಂಗೆ ಇದೆ. ಸರ್ವ್ ಮಾಡ್ಕೊಂಡಿದ್ದೀನಿ ಬಟ್ಲಿಗೆ. ಆಗಿದೆ. ಧನ್ಯವಾದಗಳು ಫ್ರೆಂಡ್.